0 ಸಿಕ್ತು. ಅವ್ರ ಹತ್ರ ಕೇಳಬೇಕು ನೀವು. ಕೇಳ್ತೀನಿ ಸರ್. ದರ್ಶನ್ ಅವರು ಜೈಲಿಗೆ ಸೇರಿದ್ಮೇಲೆ ದರ್ಶನ್ ಅವ್ರು ವಿಜಯಲಕ್ಷ್ಮಿ ಇದಾರಲ್ಲ, ಅವರು ದರ್ಶನ್ ಅವ್ರನ್ನ ಔಟ್ಸೈಡ್ ತರಬೇಕು ಅನ್ನೋ ಬೇಲ್ಗೆ ತುಂಬಾ ಓಡಾಡ್ತಿದ್ದಾರೆ. ವಿಜಯಲಕ್ಷ್ಮಿ ಬಗ್ಗೆ ಏನು ಹೇಳ್ತೀರಾ ಅನ್ನೋದು? ವಿಜಯಲಕ್ಷ್ಮಿ ಬಗ್ಗೆ ಏನು ಹೇಳಬೇಕಂದ್ರೆ, ಅವಳೊಬ್ಬ ಹೆಣ್ಣು, ದರ್ಶನ್ ಅವರ ಧರ್ಮಪತ್ನಿ. ಈ ದರ್ಶನ್ ಅವರು ಆಗಲೇ ಅವ್ರ ಬಗ್ಗೆ ಬಡದಾಟ ಮಾಡಿಕೊಂಡು ಜೈಲಿಗೆ ಹೋಗಿ ಸೇರಿದ್ದಾರೆ. ಅವರಿಂದ ಮತ್ತೆ ಬಿಡುಗಡೆ ಆಗಿದ್ದಾರೆ. ಬಿಡುಗಡೆ ಆದಮೇಲೆ ಮತ್ತೆ ಆಮೇಲೆ ಸಪೋರ್ಟ್ಗೆ ಹೋಗ್ತೀನಿ ಅಂದರೆ ಅದು ತಪ್ಪು. ಹೆಣ್ಣಿಗೆ ಆಗಲೇ ಅವೇಳನ ಮಾಡಿದ್ದಾನೆ, ಬಡ್ದಿದ್ದಾನೆ ಧರ್ಮಪತ್ನಿನ. ಮತ್ತೆ ಹೋಗಿರೋದಂದ್ರೆ ಆಮೇಲೆ ಬುದ್ಧಿ ಇಲ್ಲ. ನಂಬರ್ 1. ಅಂದ್ರೆ ಇವಾಗ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಬಿಡಿಸ್ಬೇಕು ಅಂತ ಇಲ್ಲ, ಬಿಡಿಸ್ಬಾರ್ದು. ಅವ್ರ ಜೀವನ ನೋಡ್ಕೋಬೇಕು. ಮೊದಲೇ ಬಡ್ದು ಮಾಡಿದ್ದಾನೆ ಅಂದರೆ ಮತ್ತೇನಕ್ಕೆ ಹೋಗ್ಬೇಕು ಅಲ್ಲಿಗೆ ಅಲ್ವಾ? ಅವಶ್ಯಕತೆಯೇ ಇಲ್ಲ. ಈ ಅಮ್ಮ ಸ್ವಂತ ಕಟ್ಕೋಬೇಕು, ಜೀವನ ಕಟ್ಕೊಂಡು ಹೋಗಬೇಕು. ಅವ್ನು ಬಂದರೆ ಎಷ್ಟು ಬಿಟ್ಟರೆ ಎಷ್ಟು, ಯಾರಿಗೂ ಪ್ರಯೋಜನ ಇಲ್ಲ. ಅವನಿಂದ ಏನು ಸಮಾಜಕ್ಕೇನು ಒಳಿತಾಗಲ್ಲ. ಅವ್ನು ಮಾಡೋಗಿರೋ ಕೆಲಸ ಇದೆಯಲ್ಲ, ಅದು ಯಾರಿಗೂ ಘನಘೋರ ಕೆಲಸ. ಅದು ಯಾವ ಹೆಣ್ಣಿಗೂ, ಪ್ರತಿಯೊಬ್ಬ ಹೆಣ್ಣಿಗೂ ಒಂದು ಪಾಠ ಬರೋ ಥರ ಇದಾಗಿ ಎಷ್ಟು ಹೆಣ್ಮಕ್ಳು ಬೈದಿರೋದಾಗಲೆಲ್ಲ ಮಾಡಿದ್ದಾನೆ. ಅವನಿಂದ ಏನು ಪ್ರಯೋಜನ ಇಲ್ಲ, ವೇಸ್ಟ್. ಅವನು ಬರದೇ ಇರೋದನ್ನ ಅಲ್ಲಿರೋದೇ ಲಾಕ್ ಆಗೋದೇ ಒಳ್ಳೆಯದು. ಅವ್ನು ಹೋಲಿಸ್ಬೇಕು. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಇವ್ರನ್ನ ಹೋಲಿಸಿದ್ರೆ ಅವ್ರ ಕಾಲಿಗೂ ಸಮಾನ ಇಲ್ಲ. ಅವನು ಇನ್ನೊಂದು, ನಿನ್ನೆ ಅವರ ಹೆಂಡತಿ ಮತ್ತೆ ಮಗ ಜೈಲಲ್ಲಿ ನೋಡಕ್ ಹೋಗಿದ್ದಾರೆ ದರ್ಶನ್ ಅಂದ್ರೆ ನಾನು ಹೇಳ್ತೀನಿ, ನಾವು ನಿನ್ನೆ ಹೋಗಿದೀವಿ ಅಲ್ಲೇ. ಇಲ್ಲ ಸರ್, ನಾನು ಜೈಲ್ ಸೂಪರ್ಡೆಂಟ್ ಜಯಸಿಂಹ ಅಂತ ಒಬ್ರು ಇದ್ದಾನೆ, ಅಲ್ಲಿ ಯಾರನ್ನೂ ಬಿಡಲ್ಲ. ಬಾರ್ಲಿ ಮಾತಾಡ್ಲಿ, ಒಳಗಡೆ ಯಾರನ್ನೂ ಬಿಡಲ್ಲ. ನಾನು ಬರ್ಕೊಡ್ತೀನಿ ಬೇಕಾದ್ರೆ, ಬಿಡಲ್ಲ. ನಾವು ನಿನ್ನೆ ಹೋಗಿದ್ದೀವಲ್ಲಿ. ಹೋಗಿದ್ದಾಗ ಅವಕಾಶ ಇರುತ್ತೆ, ಬೇರೆ ಜನಸಾಮಾನ್ಯರಿಗೆ ಇರಬೇಕು, ಬಿಡಲ್ಲ. ನನಗೆ ನಾನು ವಿಜಯಸಿಂಹ ಅಂತ ನನ್ನ ಫ್ರೆಂಡ್ ಸೂಪರ್ಡೆಂಟು ಅಲ್ಲಿ ಒಂದು ಕಾಲದಲ್ಲಿ. ಯಾರನ್ನೂ ಬಿಡಲ್ಲ ಅಲ್ಲಿ. ನೀವು ಪತ್ರಕರ್ತನ ಒಬ್ಬರನ್ನು ಅದು ಬಿಟ್ಟು ಒಂದು ಗೇಟ್ ಇದೆ, ಅಲ್ಲಿವರೆಗೂ ಬಿಡ್ತಾರೆ. ನೀವು ಜೂಮ್ ಮಾಡ್ಕೊಂಡು ಮಾಡಬೇಕು. ಒಳಗಡೆ ಯಾರನ್ನೂ ಬಿಡಲ್ಲ. ನಾನು ಬರ್ಕೊಡ್ತೀನಿ. ಸರ್ ಆಯ್ತು ಸರ್. ನಾನು ನನ್ನ ಪ್ರಕಾರ ಹೇಳ್ತಿದ್ದೀನಿ, ನಾವು ನೆನ್ನೆ ಹೋಗಿದ್ದೀವಲ್ಲಿ. ಅವ್ರ ವೈಫು ಮತ್ತು ಅವ್ರ ಮಗ ಕೂಡ ಬಂದಿದ್ದಾರೆ. ಇಲ್ಲ ಅಂದ್ರೆ ಅವರು ಮಾತಾಡಿ ಬಂದ್ಮೇಲೆ ಹೇಳಿ. ಅವನೇ ಪ್ರಭಾಕರ್ ಮಗನೂ ಒಳಗಡೆ ಹೋದ. ಅವನೇನು ಹೋಗಿ ತೋರಿಸಿದ್ದು ಒಳಗಡೆ ಏನು ಮಾತ್ರ ಗೊತ್ತಂದ್ರೆ ಒಳಗಡೆ ಇರುವೇನು ಬಿಡಲ್ಲ ಅವರು. ಅಂದ್ರೆ ನೀವು ಹೇಳ್ತಿರೋದು ಅರ್ಥ ಆಯ್ತು. ಅಂದ್ರೆ ಜಸ್ಟ್ ಎಂಟ್ರಿ ಮಾಡಿಸಿ ನೀವು ಬಂದುಬಿಟ್ಟು ಪತ್ರಕರ್ತರಿಗೆ ಮಾತ್ರ ಅವಕಾಶ, ಯಾರಿಗೂ ಬೇರೆಯವ್ರ ಅವಕಾಶ ಇಲ್ಲ ಅಷ್ಟೇ. ಒಳಗಡೆ ಅವಕಾಶ ಅಲ್ಲಿ ಬೇರೆದೆಲ್ಲ ಇದೆ. ನಾನು ಅಲ್ಲಿ ಹೋಗಿ ಒಳಗಡೆ ಎಲ್ಲ ನೋಡ್ಕೊಂಡು ವಿಸಿಟ್ ಮಾಡಿಕೊಂಡು, ಸಿಂಹ ಇದ್ದಾಗ ಅವ್ರ ಪರ್ಮಿಷನ್ ತೊಗೊಂಡು ಎಲ್ಲ ವಿಸಿಟ್ ಮಾಡ್ಕೊಂಡ್ಬಂದೀನಿ. ಆವಾಗ ಯಾರಿದ್ರು, ಜನಾರ್ದನ್ ರೆಡ್ಡಿ ಒಳಗಡೆ ಇದ್ದ. ಜನಾರ್ದನ್ ನೋಡೋಕೆ ಯಾರನ್ನೂ ಬಿಡಲ್ಲ. ಅಲ್ಲಿ ಒಳಗಡೆ ಇದಾಕಿರ್ತಾರೆ ಶೀಟು. ಅವಾಗ್ಲೇನೆ ದರ್ಶನ್ ಅವರು ಮಗನ್ ನೋಡಿ ಹತ್ತಿದ್ದಾರೆ. ಅದಾಯ್ತು ಒಂದು. ಇವತ್ತೇನ್ ದರ್ಶನ್ ಪರಿಸ್ಥಿತಿಗೆ ಪವಿತ್ರ ಗೌಡನೇ ಕಾರಣ ಅಂತಾನೆ ಹೇಳ್ಬೋದು. ನಾನು ಮಾಡೋದು ಘನಘೋರ ಕೃತ್ಯ ಆದರೆ ನಾನು ಹೆಂಡತಿಗೂ ಮಗನಿಗೂ ನೋಡಿ ಅಳೋದು, ಅವೆಲ್ಲ ಅಳೋಕೆ ಮುಂಚೆನೇ ಯೋಚನೆ ಮಾಡಬೇಕಾಯ್ತು. ನನಗೂ ಮಗು ಇದ್ದಾಳೆ, ಹೆಂಡತಿ ಇದ್ದಾಳೆ, ಅವಳು ಭಾಳ ಕಟ್ಕೋಬೇಕು, ತಾಯಿ ಇದ್ದಾಳೆ. ನೋಡಿ ಇಷ್ಟೆಲ್ಲ ಮಾಡಿದ ಮೇಲೆ ಯಾರ್ಯಾರು ಅಭಿಮಾನಿಗಳು ಬರ್ತಾ ಇದ್ದಾರೆ, ವೇಸ್ಟ್ಗಳು. ಅದೇ ನಮ್ಮ ಸ್ವಂತ ತಾಯಿ, ಸ್ವಂತ ತಮ್ಮನೇ ಹೋಗಿಲ್ಲ ಅಂದರೆ ಇನ್ನು ಇವರೆಲ್ಲ ಅಭಿಮಾನಿಗಳು ಏನಕ್ಕೆ ಅಭಿಮಾನ? ವಾಟ್ ಯೂಸ್? ಹೆತ್ತ ತಾಯಿ ಹೋಗಿಲ್ಲ, ಕೆಲವು ಹಂಚ್ಕೊಂಡಿರೋ ತಮ್ಮನ ಹೋಗಿಲ್ಲ ಅಂದರೆ ಇನ್ನು ಅವನ್ನ ಅಭಿಮಾನಿಗಳು ಎಷ್ಟು ಜನ ಇರ್ತಾರೆ ಅಭಿಮಾನಿಗಳು? ಇವಾಗ ಯಾರೋ ಒಬ್ರು ಆಟೋದಲ್ಲಿ ಹೇಳ್ತಿದ್ರು, ಅವ್ನು ಫೋಟೋ ಹಾಕೋಣ, ಏನಕ್ಕೆ ಹಾಕ್ಕೋಬೇಕು? ಒಂದು ನನ್ನ ತಂದೆ ತಾಯಿದು ಹಾಕ್ಕೊಂಡು ಅನ್ಕೋ, ಅವ್ನು ಯಾರು ನಮ್ಗೆ ಒಂದು ಪೈಸಾ ಕೊಟ್ಟಿದ್ದಾನ? ಆಟೋ ತೊಗೊಂಡು ಪೈಸಾ ಕೊಡ್ತಾನ, ಪೆಟ್ರೋಲ್ ಕೊಡ್ತಾನ? ಏನು ಕೊಡಲ್ಲ. ಸೊ ಅಂಧಾಭಿಮಾನ ಅಂತ ಹೇಳೋದು ದಟ್ ಈಸ್ ನಾಟ್ ಕರೆಕ್ಟ್. ಅವ್ನು ಬರೋದ್ರಿಂದ ಅಲ್ಲಿರೋದು ಒಳ್ಳೆಯದು. ಏನು ಅವ್ನು ಬಂದ್ರೂ ಓಡುತ್ತೆ ಪಿಕ್ಚರ್, ಚಿತ್ರರಂಗ ಬರೆದಿದ್ರು ಉಳಿಯುತ್ತೆ. ನೋಡಿ ಇವಾಗ ಉದಾಹರಣೆಗೆ ಹೇಳ್ತೀವಿ, ಶಿವಾಜಿ ಗಣೇಶನ್, MGR, NTR, ನಾಗೇಶ್ವರ ರಾವ್, ಅಮಿತಾಬ್ ಬಚ್ಚನ್, ರಾಜ್ ಕಪೂರ್, ಇವ್ರು ಯಾವ್ದು ಇಂಥ ಲೋಫರ್ ಕೆಲಸ, ಅಲ್ಕಾ ಕೆಲಸ ಚರಿತ್ರೆಯಲ್ಲೇ ಮಾಡಿಲ್ಲ ಅವರು. ಇವ್ರು ಮಾಡಿರೋದು ಎಲ್ಲರ ಘನಕಾರ್ಯ ಅಂತ ಗೊತ್ತು. ಅವ್ನು ಬರೆದಿರೋದ್ರಿಂದ ಅಲ್ಲೇ ಫಿಕ್ಸ್ ಆಗೋದ ಮೇಲೂ ಅವ್ನು ನೇಣಗಮಕ್ಕೆ ಹಾಕಿದ್ರೆ ಜನಗಳು ಒಪ್ಕೊತಾರೆ. 100ಕ್ಕೆ 100 ಹೇಳ್ತಾ ಇದ್ದೀನಿ ಸರ್. ಏನಿವತ್ತು ದರ್ಶನ್ ಅವ್ರ ಪರಿಸ್ಥಿತಿ ಇದೆಯಲ್ಲ, ಇದು ಪವಿತ್ರ ಗೌಡ ಅಂತಾನೆ ಸುಮಾರು ಜನ ಹೇಳ್ತಾರೆ. ಅಂದ್ರೆ ಅವರಿಂದನೇ ಗೌಡ ಬಗ್ಗೆ ಹೇಳೋದು ಯಾಕೆ? ಪವಿತ್ರ ಗೌಡ ಆಲ್ರೆಡಿ ಶೀಸ್ ಏನು ಹೇಳ್ಬೇಕಂದ್ರೆ, ಒಂದು ಕಡೆ ಮದುವೆ ಆಗಿ ಗಂಡನ ಬಿಟ್ಟು ಬಂದಿರೋದಂದರೆ ಶೀಸ್ ನಾಟ್ ಅಟ್ ಆಲ್. ಅದು ಪರಿಶುದ್ಧ ಅಲ್ಲ. ಅದು ಪರಿಶುದ್ಧವಾದ ಕಮಲ ಅಲ್ಲ, ಕೆಸರಿನ ಕಮಲ ಅದು. ಪವಿತ್ರ ಗೌಡ ಅವ್ರ ಬಗ್ಗೆ ಅವ್ರನ್ನ ಇಲ್ಲಿ ತರಲೇಬಾರ್ದು. ಯಾಕಂದರೆ ಪವಿತ್ರ ಗೌಡ ಯಾರನ್ನ ಸಿಂಗನ್ ಮದುವೆ ಆದಳು, ಸಿಂಗನ್ ಮದುವೆ ಗಂಡನ ಬಿಟ್ಟು ಬಂದು ಒಂದು ಮಗುನಾಗಿದೆ. ಸೊ ಗಂಡನ ಬಿಟ್ಟು ಬಂದ ಮೇಲೆ ಅದಕ್ಕೆ ಏನು ಹೇಳೋಕ್ಕಾಗಲ್ಲ, ಅದಕ್ಕೆ ಅರ್ಥನೇ ಇಲ್ಲ. ನನ್ನ ಗಂಡ ಅವನೇನಾಗ್ತಾನೆ? ಇವನು ಗಂಡನ ಬಿಟ್ಟು ಬಂದುಬಿಟ್ಲು ಮಗುನ, ಅವನ ದರ್ಶನ ಏನಾಗ್ತಾನೆ? ಅವಳಿಗೆ ಗಂಡ ಆಗ್ತಾನ? ಅದನ್ನು ಬೇರೆ ಥರ ಅರ್ಥದಲ್ಲಿ ಹೇಳ್ತಾರೆ, ತಪ್ಪು ಅದು. ಸೊ ದರ್ಶನ್ ಬರೆದಿರ್ದ ಅಲ್ಲೇ ಆರಾಮಾಗಿ ಅವ್ನು ಜೈಲಲ್ಲಿ ಊಟ ಮಾಡಿಕೊಂಡು ಆ ಚಾಪೆಯಲ್ಲಿ ಮಲ್ಕೊಂಡ್ರೆ ಅವನಿಗೆ ಒಂದು ಶಿಕ್ಷೆ ಆಗುತ್ತೆ, ಅಷ್ಟೇನೇನಿಲ್ಲ. ಇದಕ್ಕಿಂತ ಘನಘೋರ ಯಾವುದೂ ಇಲ್ಲ.
ದರ್ಶನ್ ಅವರ ಇವತ್ತಿನ ಪರಿಸ್ಥಿತಿಗೆ ಏನ್ ಕಾರಣ ಅಂತ ಅನ್ಸುತ್ತೆ ನಿಮ್ಗೆ ತಿಳಿದ ಮಟ್ಟಿಗೆ ಹೇಳಿ. ಅದಕ್ಕೆಲ್ಲ ಕಾರಣ ಏನಂದರೆ ಅವನ ಅಹಂಕಾರ, ದುರಹಂಕಾರ, ಕೆಟ್ಟ ಮಾತು ಇವೆಲ್ಲ ಇದು ಅವನಾಗವನೇ ಮಾಡ್ಕೊಂಡಿದ್ದೆ, ಕೆಡ್ಡ ತೊಡ್ಕೊಂಡಿದ್ದು. ಒಂದು ಆನೆಗೆ ಕೆಡ್ಡ ತೊಡೋದು ಯಾವಾಗ? ಅದು ತನ್ನ ಜಂಬದಿಂದ ನಾನೇನು ಮಾಡಲ್ಲ ಯಾರು ಅಂತ ಹೇಳ್ತಾರೆ, ಕೆಡ್ಡ ತೊಡೋದು ಅದೇ ಬಂದು ಬೀಳುತ್ತೆ. ಇದು ದೊಡ್ಡ ಕೆಡ್ಡ ತೆಗೆದಾರೆ. ಯಾಕೆಂದರೆ ಅವನ ಅಹಂಭಾವ, ಅಹಂಕಾರ. ಯಾಕೆಂದರೆ ಅಮ್ಮ ವಿಜಯಲಕ್ಷ್ಮಿ ಇದಲ್ಲ ದೇವ್ರಂತ, ಅದು ದೇವ್ರು ಅವಳು. ಯಾಕೆಂದ್ರೆ ಅಷ್ಟು ತೊಂದರೆ ಕೊಟ್ಟು ಹೇಗೇನು ಬಂದಿದ್ದೆಲ್ಲ ಬಿಡಿಸ್ಕೊಳಕ್ಕೆ ಮಹಾತಾಯಿ, ತಾಯಿ ಅಂತ ಹೇಳ್ಬೋದು ಅವಳನ್ನ. ಹೆಣ್ಣು ಜೀದಕ್ಕೆ ಒಂದು ರೆಸ್ಪೆಕ್ಟ್ ಇದೆ. ಆದರೆ ಪವಿತ್ರ ಅವ್ರನ್ನ ವಿ ಡೋಂಟ್ ಲೈಕ್. ಯಾಕೆಂದರೆ ಗಂಡನ ಬಿಟ್ಟು ಅವನು ಹೇಳ್ತಾನೆ, ನನ್ನ ಹೆಂಡತಿ ಬಂದುಬಿಟ್ಟು ಸೀತೆ ಅಂತ ಹೇಳ್ತಾನೆ. ಸೀತೆ ಆ ಥರ ಮಾಡಿಲ್ಲ. ಸೀತೆಗೆ ಹೋಲಿಸ್ಬಾರ್ದು ಮುನ್ನ. ಶಿ ಇಸ್ ನಾಟ್ ಸೀತೆ. ಬೇರೆ ಯಾರಾದ್ರು ಏನು ಹೋಲಿಸ್ಬೋದು ನಮಗೆ ಗೊತ್ತಿಲ್ಲ ಅಷ್ಟೇ. ವಿಜಯಲಕ್ಷ್ಮಿ ಇದ್ದಾಳ, ಶಿ ಈಸ್ ಗ್ರೇಟ್ ಅಂತ ಹೇಳ್ಬೋದು. ಇನ್ನೊಂದು ಏನಂದ್ರೆ ದರ್ಶನ್ ಅವರು ಅರೆಸ್ಟ್ ಆದ್ಮೇಲೆ ಕಸ್ಟಡಿಯಲ್ಲಿ ಇದ್ದಾಗಲೂ ಅಷ್ಟೇ ಅವ್ರ ಆಪ್ತರು ಅಂದ್ರೆ ಅವ್ರ ಸುತ್ತ ಓಡಾಡ್ತಿದ್ರು ಕೂಡ ಒಬ್ರು ಬಂದಿಲ್ಲ. ಅವ್ರು ಮಾತಾಡ್ಸಕ್ಕಿರ್ಬೋದು, ಟ್ವೀಟ್ ಮಾಡೋಕಿರ್ಬೋದು. ಅವ್ರ ತಮ್ಮ ತಾಯಿ ಯಾಕಿಷ್ಟು ಅಂತರ ಉಳ್ಕೊಂಡ್ರು, ಅವರಿಂದ ಯಾಕಷ್ಟು ದೂರ ಉಳ್ಕೊಂಡ್ರು ಅಂತ ಅನ್ಸುತ್ತೆ. ಕಾರಣ ಅಂದರೆ ಅವನು ತನ್ನ ದುಡಿಮೆಯಲ್ಲಿ ತನ್ನ ಒಂದು ಒಳ್ಳೆ ಮಟ್ಟದಲ್ಲಿಲ್ಲ, ಮೆಟ್ಲತ್ತಿದ್ನಲ್ಲ. ಅವಾಗ ತಾಯಿನೂ ನೋಡ್ಕೊಂಡಿಲ್ಲ, ತಾಯಿಗೂ ಹೊಡೆದಿದ್ದಾನೆ ಅಂತ ಇದಲ್ಲಿ ಬಂತು, ತಮ್ಮನಿಗೆ ಹೊಡೆದಿದ್ದಾನೆ ಇಟ್ಟಿಗೆನ ಅಂತ ಬಂತು. ಆದ್ದರಿಂದ ಅವನಿಗೆ ರೆಸ್ಪೆಕ್ಟ್, ಅವನಿಗೆ ರೆಸ್ಪೆಕ್ಟೇ ಇಲ್ಲ. ಅದಕ್ಕೋಸ್ಕರ ತಾಯಿಗೆ ತಮ್ಮನಿಗೆ ರೆಸ್ಪೆಕ್ಟ್ ಕೊಡೋದು ಅನ್ನೋ ಜನಗಳಿಗೆ ಏನು ಕೊಡ್ತಾನೆ, ಅಭಿಮಾನಿಗಳಿಗೆ. ತನ್ನ ಸ್ವಂತ ಒಂದು ರೇಣುಕಾಚಾರ್ಯ ಅಂತ ಒಬ್ಬ ಅಭಿಮಾನಿ ಅವನ್ನೇ ಹೊಡೆದು ಹಾಕಿದ್ದಾನೆ. ರೇಣುಕಾಚಾರ್ಯ ಅದೇನೋ ತಪ್ಪು ಸ್ವಾಮಿ, ತಪ್ಪು ಮಾಡಿಲ್ಲ. ಈಗ ನಾನೇ ಯಾರಿಗಿದ್ವ ತಪ್ಪು, ನಾನು ಕರೆಸು ಬುದ್ಧಿವಾದ ಹೇಳು. ಇವಾಗ ಏನೋ ಇಲ್ಲಿ ಹೋಗ್ತಾ ಇರ್ತೀವಿ, ಇರುವೆ ಹಿಡ್ಕೊಂಡು ಸೈಡ್ಗೆ ಹಾಕು, ಇಲ್ಲ ಅದು ಬಿಟ್ಬಿಡು. ಅದನ್ನ ಕಾಲಲ್ಲಿ ಹಿಡಿದು ಸಾಯಿಸುವಂಥ ಅವಶ್ಯಕತೆ ಇಲ್ಲ. ಇರುವೆ ಕಚ್ಚಿದೆಯಲ್ಲೋ ಗೊತ್ತಿಲ್ಲ, ಯಾರೂ ನೋಡೋಲ್ಲ ಅಲ್ವಾ. ಅವ್ನು ಮಾಡಿದ್ದು ತಪ್ಪು, ಮಹಾ ತಪ್ಪು. ಅದನ್ನು ಯಾರಿಗಾದ್ರು ಹೇಳ್ಬಿಟ್ಟು ತಮ್ಮಂಥ ಪತ್ರಕರ್ತೆಗೆ ಹೇಳ್ಬಿಟ್ಟು, ನೋಡಿ ಈ ಥರ ಮಾಡಿದೆ ಇವನು, ಕೆಲಸ ಮಾಡಿದ್ದಾನೆ, ಅವ್ನು ಬುದ್ಧಿ ಹೇಳಿ ಅಂತ ಹೇಳ್ಬಿಟ್ಟು ಹೋಗಪ್ಪ ಅಂತ ಕಳಿಸ್ಬೋದಾಗಿತ್ತು. ಒಳ್ಳೆ ಮಾತಿನಲ್ಲಿ ಅವ್ನು ಒಳ್ಳೆಯವನಾಗ್ತಿದ್ದ, ತಿದ್ಕೊಂತಿದ್ದ. ಇವನು ಮಾಡಿರೋ ಕಾರ್ಯಕ್ಕೆ ಏನು ಇವನು ಕೊನೆಯವರೆಗೂ ಜೈಲೂಟನೇ ಫಿಕ್ಸು ಅಷ್ಟೇ. ಹಾಂ, ಅಷ್ಟೇ. ಬೆಸ್ಟ್ ಅವ್ನು ಮಾಡಿ ಬೆಸ್ಟ್ ಜನಗಳೇ ಕೊಡ್ತಾರೆ. ಜನಗಳು ಕೊಡೋದು ಅಂತಲ್ಲ. ಇವಾಗ ಕಾನೂನಲ್ಲಿ ಏನಾಗಿದ್ದಾನೆ ಅವ್ನು ಕೊಟ್ಟಿರೋದು ಒಳ್ಳೆಯದು, 100ಕ್ಕೆ 100. ಅವ್ನು ಹೊರಗಡೆ ಬರದೆ ಅಲ್ಲೇ ಮಲ್ಕೊಂಬಿಡಲಿ. ಅವನಿಂದ ಯಾರಿಗೂ ಸಮಾಜಕ್ಕೆ ಏನೂ ಒಂದು ಪೈಸನೂ ಪ್ರಯೋಜನ ಇಲ್ಲ. ಸಮಾಜಕ್ಕೆ ಕೊಡುಗೆ ಏನಿದೆ? ಒಂದು ಏನಾದರೂ ನೀವೇ ಹೇಳಿ, ಸಮಾಜದ ಕೊಡುಗೆ ಏನಾದಿದೆಯಾ? ಏನಾದರೂ ಇಷ್ಟೊಂದು ಅನಾಥಾಶ್ರಮ ಬೆಳೆಸಿದ್ನ, ರಾಜ್ಕುಮಾರ್ ಇರ್ತಾರೆ ಯಾವುದು ಇದು ಮಾಡಿದ್ನ, ಚಿರಂಜೀವಿ ಬ್ಲಡ್ ಬ್ಯಾಂಕ್ ಆಲ್ ಓವರ್ ಇಂಡಿಯಾಕ್ಕೆ ಇವನ್ನೇನು ಮಾಡಿದ? ಬ್ಲಡ್ ಬ್ಯಾಂಕು ಹೆಂಡದ ಅಂಗಡಿ ಇಡ್ಬೇಕು ಅಷ್ಟೇ ಇವನು, ಬೇರೆ ಏನು ಇಡೋಕ್ಕಾಗಲ್ಲ. ಅಂದ್ರೆ ಅವ್ರ ಫ್ಯಾನ್ಸ್ ಹೇಳ್ತಾರಲ್ವಾ, ಹೆಲ್ಪ್ ಮಾಡ್ತಾರೆ. ಫ್ಯಾನ್, ನನ್ನ ತಂದೆ ತಾಯಿನ ಇಷ್ಟಪಡೋ ನಾನು ಫ್ಯಾನು. ಯಾವನ ಮೂರನೇ ಅವನ ಫ್ಯಾನ್ ಅಂದರೆ ವಾಟ್ ದಟ್ ಫ್ಯಾನ್? ಸೀಲಿಂಗ್ ಫ್ಯಾನಾ, ಟೇಬಲ್ ಫ್ಯಾನಾ? ವಾಟ್ ಇಸ್ ಅ ಫ್ಯಾನ್? ಮೀನಿಂಗ್ ಇಲ್ಲ, ಅರ್ಥ. ನನ್ನ ನಾವು ಒಪ್ಪಬೇಕು, ಅವ್ರನ್ನ ಫ್ಯಾನ್ ಆಗ್ತೀವಿ. ಯಾವನೋ ದಾರಿಯಲ್ಲಿ ಹೋಗೋದನ್ನ ಆಕ್ಟ್ ಮಾಡೋನು, ಅವ್ನು ಬಣ್ಣ ಹಚ್ಕೊಂಡು ನಟನೆ ಮಾಡೋನು, ಅವ್ನು ಹೊಟ್ಟೆ ಪಾಡಿಗೆ ಬಂದಿರೋನು, ನಮಗೇನು ಕೊಡಲ್ಲ ಅವನಿಂದ ಅಲ್ವಾ. ಅವನ ಸೆಲೆಬ್ರಿಟಿ, ವಾಟ್ ಇಸ್ ದಟ್ ಸೆಲೆಬ್ರಿಟಿ? ಇವಾಗ ನನಗೂ ಬಣ್ಣ ಹಚ್ಚಿ ಅವ್ರ ಅಪ್ಪನಿಗೆ ಮಾಡ್ತೀನಿ ಆ್ಯಕ್ಟಿಂಗ್. ನನಗೆ ಬಣ್ಣದ ಅವಕಾಶ ಸಿಕ್ಕಿಲ್ಲ. ನಾನು ಅಬ್ಬಾಯಿ ನಾಡು ಹತ್ರ ಹೋದೆ, ಅಶೋಕ ಭದ್ರತಿನಿ ಹೋದೆ, ಶಂಕರ್ನಾಗ್ ಜೊತೆಗೆ ಓಡಾಡಿದೆ, ನನಗೇನು ಸಿಗಿಲ್ಲ, 0 ಸಿಕ್ತು. ಅದಕ್ಕೋಸ್ಕರ ಇವೆಲ್ಲ ಒಂದು ಅವಕಾಶಗಳೆಲ್ಲ ಅಷ್ಟೇ. ಇಲ್ಲ ನಾನು ಹೀರೋ ಆಗ್ತಾಯಿದ್ದೆ, ಹೀರೋ ಆಗ್ತಿದ್ದೆ, ಏನೋ ಆಗ್ತದೆ ಗೊತ್ತಿಲ್ಲ, ನನಗೆ ಅವಕಾಶ ಸಿಕ್ಕಿಲ್ಲ. ಅವ್ನು ಯಾರೋ ಅವನು ಯಾರಂತ ಸತ್ಯ ಎಂಥ ಭಾಮ ಹರೀಶ್ ಒಂದು ಅವಕಾಶ ಕೊಟ್ಟರು, ಅದಕ್ಕೊಂದು ಅವಕಾಶ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಯಿತು. ಅವನಿಗೆ ಮದ ಏರಿಬಿಡ್ತು. ಮದ ಏರಿದ ಆನೆ ಏನು ಮಾಡುತ್ತೆ ಆ ಥರ ಆಯಿತು ಅವನಿಗೆ. ಯಾವುದೋ ಗುಣಿಯಲ್ಲಿ ಹೋಗಿ ಬೀಳುತ್ತೆ, ಅದು ಯಾರು ಎತ್ತೋದಿಲ್ಲ. ಯಾಕೆ ಮದಗಜ ಅಂತ ಗೊತ್ತಾಗುತ್ತೆ. ಆ ಮದಗಜ ಯಾರನ್ನೂ ಇದು ಮಾಡಲ್ಲ, ಯಾರು ರಕ್ಷಿಸೋದನ್ನು ಅದು ಸಾಯಿಸುತ್ತೆ. ಅದಕ್ಕೆ ಹೋಲಿಸ್ಬೇಕು ಇವನು ಅಷ್ಟೆ. Beat Plus Karnataka.